ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತು ಅನಂತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಅನಂತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಏನೆಲ್ಲ ನಡಿಬೋದು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೇನಾದರೂ ಒಂಚೂರು ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬೆಳಿಗ್ಗೆನೇ ನಾನು ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಧನು ಆಲ್ರೆಡಿ ಎದ್ದಿದ್ದಾನೆ. ಸೊ ಅವನಿಗೆ ಒಂದು ಸ್ವಲ್ಪ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ದೋಸೆ ಹಾಕ್ಕೊತಾ ಇದ್ದೆ. ನೆನ್ನೆನೇ ನಾನು ನೆನೆಸಿದ್ದೆ, ಆ ವಿಡಿಯೋನ ನಾನು ಶೇರ್ ಮಾಡಿದ್ದೆ. ಸೊ ಇವತ್ತು ಧನುಗೆ ತಿನ್ನಿಸ್ಬಿಡೋಣ ಫಸ್ಟು. ಅವನಿಗೆ ಹೊಟ್ಟೆ ಹಶ್ವಾಗಿರುತ್ತೆ. ಆಲ್ರೆಡಿ 8:30 9 o'clock ಆಗ್ತಾ ಬಂತು ಬೆಳಿಗ್ಗೆ. ಸೊ ಅವ್ನಿಗೆ ಬೇಗ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನೇನು ಅದಕ್ಕೆ ಸೋಡಾ ಏನು ಜಾಸ್ತಿ ನಾನು ಹಾಕಲ್ಲ. ನಾನು ಯಾವಾಗಾದರೂ ರೇರ್ ಅಷ್ಟೇ ನಾನು ಹಾಕೋದು. ಸೋಡಾನೇ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ನಾನು ಇವಾಗ ಧನುಗೂ ತಿನ್ನಿಸ್ಬಿಟ್ಟು ನಾನು ಇವಾಗ ತಿನ್ನೋಣ ಅಂದ್ಬಿಟ್ಟು ಹೊಟ್ಟೆ ಹಸಿತಾಯಿತ್ತು ನನಗೂ. ನಾನು ತಿನ್ನೋಣ ಅಂದ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ. ಚಟ್ನಿ ಮಾಡ್ಕೊಂಡಿದ್ದೆ ಅದ್ರ ಜೊತೆ. ಅದನ್ನೇನು ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಮಾಮೂಲಿಯಾಗಿ ಚಟ್ನಿ ಮಾಡೋದಲ್ವ ಅಂದ್ಬಿಟ್ಟು ಅದೇನು ಶೇರ್ ಮಾಡಿಲ್ಲ. ಟೊಮೆಟೊ ಗೊಜ್ಜು ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ನಂತರ ನಾವಿಲ್ಲಿ ಸ್ವಲ್ಪ ಕೆಲಸ ಇತ್ತು. ಅವತ್ತು ಅನಂತು ಫೋನು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವ, ಅದು ನೀಟಾಗಿ ರೆಡಿಯಾಗಿರಲಿಲ್ಲ. ಸೊ ಅವರು ಒಂದು 2 days ಬಿಟ್ಟು ಬನ್ನಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಟೆಂಪರ್ ಗ್ಲಾಸಲ್ಲಿ ಹಾಕಿಸ್ಬೇಕಾಗಿತ್ತು, ಅದು ಇರಲಿಲ್ಲ. ಸರಿ ತರಿಸಿರ್ತೀನಿ ಬನ್ನಿ ಅಂತ ಹೇಳಿದರು. ಸೊ ನಾವು ಇವಾಗ ಹೊರಟ್ವಿ, ಹಾಕಿಸ್ಕೊಂಬಂದ್ಬಿಡೋಣ. ಈ ಮಗು ಬೇರೆ, ಇವನು ಬೇರೆ ಸರಿ ಇಲ್ಲ. ಎತ್ಕೊಂಡು ಯಾವಾಗಲೂ ಅದನ್ನು ಇದು ಮಾಡ್ತಿರ್ತಾನೆ, ಕೆಳಗಡೆ ಬೀಳ್ಸೋದು ಅದು ಇದು ಮಾಡ್ತಾಯಿರ್ತಾನೆ. ಅದಕ್ಕೇ ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಂಗೆ ಆಂದಿವೆ ಹೋಗ್ಬೇಕಾದ್ರೆ ಕಡಲೆಕಾಯಿ ಸಿಕ್ತು. ಅನಂತಕ್ಕಂತೂ ತುಂಬಾ ಇಷ್ಟ. ತಗೋ ಅಂತ ಹಿಂಸೆ ಮಾಡ್ತಾಯಿದ್ರು. ಸರಿ ಆಯಿತು ತೊಗೋತೀನಿ ಅಂದ್ಬಿಟ್ಟು, ಜಾಸ್ತಿನೂ ತಿನ್ನಬಾರ್ದು, ಅದು ಪಿತ್ತ ಆಗುತ್ತೆ ಅಂದ್ಬಿಟ್ಟು ನಾನು ಕೊಡಿಸ್ತಾ ಇರಲಿಲ್ಲ. ಸರಿ ಆಯಿತು 2 ಸೇರೇನೋ ತಗೋ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ 50 rupees ಕೊಟ್ಟು 2 ಸೇರು ತೊಗೊಂಡೆ. ವರ್ತ್ ಇತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಅವರು ಗೋಬಿ ತಿನ್ನಬೇಕು ನಾನು ಬಾ ಅಂದರು. ಸರಿ ಆಯಿತು ಅಂದ್ಬಿಟ್ಟು, ಯಾವಾಗಲೂ ಒಂದು ಸಲ ನಾನು ಹೊರಗಡೆ ಕರ್ಕೊಂಡೋದ್ರೆ ಈ ಥರ ಎಲ್ಲ ಜಾಸ್ತಿ ತಿನ್ನೋಕ್ಕೆ ಬಿಡೋಲ್ಲ. ಯಾವಾಗಿದ್ದರೂ ಮನೆಗೆ ಮಾಡ್ತಾಯಿರ್ತೀನಿ ಜಾಸ್ತಿ. ಯಾವಾಗ ಒಂದು ಟೈಮು ಕೇಳೋದ್ರಿಂದ ಸರಿ ಆಯಿತು ಕೊಡಿಸೋಣ ಅಂದ್ಬಿಟ್ಟು, ಅನಂತೂ ಕೂಡ ಸುಸ್ತಾಗಿದ್ದರು. ನೆನ್ನೆ ಎಲ್ಲ ಡ್ಯೂಟಿ ಮಾಡ್ಕೊಂಬಂದು ಅವ್ರಿಗೂ ಸ್ವಲ್ಪ ಮೈಕೆಲ್ಲ ನೋವಿತ್ತು. ಸರಿ ಆಯಿತು ಹೊರಗಡೆನೇ ಕೊಡಿಸೋಣ ಅಂದ್ಬಿಟ್ಟು, ಇಲ್ಲಿ ನೋಡಿ ನಮ್ಮ ಗುಂಡ, ಅವ್ನಿಗೆ ಅದೆಲ್ಲ ಇಷ್ಟ ಆಗುತ್ತೆ ಈ ಥರ ಎಲ್ಲ. ಹಾಗೇ ಇಲ್ಲಿ ನೆಕ್ಸ್ಟು ನಾನಿಲ್ಲಿ ತರಕಾರಿ ಎಲ್ಲ ತೊಗೊಳ್ಳೋಣ ಅಂದ್ಕೊಂಬರ್ತಾಯಿದ್ವಿ. ಅಲ್ಲಿ ಏನೋ ಶೂಟಿಂಗ್ ನಡೀತಾ ಇತ್ತು. ಯಾವುದೋ ಸುವರ್ಣದಲ್ಲಿ ಏನೋ ಬರುತ್ತಂತೆ, ಅದು ಯಾವುದು ಸೀರಿಯಲ್ ಅಂತ ನನಗೆ ಗೊತ್ತಿಲ್ಲ. ಸೊ ಶೂಟಿಂಗ್ ಏನೋ ನಡೀತಾಯಿತ್ತು. ಅನಂತು ಇಲ್ಲಿ ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಬಾ ಅಂದರು. ಅಯ್ಯೋ ಬನ್ನಿ ಅಂತಂದ್ರೆ ಬರಲಿಲ್ಲ ಅವರು. ಸರಿ ಒಂದು 5 ನಿಮಿಷ ನೋಡ್ಕೊಂಡು ಹೋಗೋಣ ಬಾ, ಏನು ಸೀನು, ಯಾವುದು ಸೀರಿಯಲ್ ನೋಡ್ಕೊಂಡು ಹೋಗೋಣ ಬಾ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ರು. ಸರಿ ಒಂದಷ್ಟು ಒಂದಷ್ಟು ವೀಡಿಯೋ ಮಾಡಿಕೊಂಡೆ. ಇರಲಿ ಅಂದ್ಬಿಟ್ಟು ಚೆನ್ನಾಗಿತ್ತು. ನೋಡ್ತಾಯಿದ್ರೆ ಚೆನ್ನಾಗಿತ್ತು. ಬಟ್ ಯಾವುದು ಸೀರಿಯಲ್ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುವರ್ಣದಲ್ಲಿ ಬರುತ್ತೆ ಅಂತ ಹೇಳ್ತಿದ್ರು ಯಾರೋ ಪಕ್ಕದಲ್ಲಿ. ಬಟ್ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಅದು ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಮತ್ತು ನಾನಿಲ್ಲಿ ಮನೆಗೆ ಬಂದು ಇವಾಗ ಅಲ್ಲಿಂದನೇ ಬರಬೇಕಾದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಬಂದಿದ್ದೆ. ಆ ಮೆಂತ್ಯ ಪಲಾವ್ ಮಾಡಿ ತುಂಬ ದಿನವೇ ಆಗಿತ್ತು. ಅನಂತು ಮೆಂತ್ಯ ಪಲಾವ್ ಮಾಡಿಬಿಡಪ್ಪ ಅಂದರು. ಸರಿ ಅಂದ್ಬಿಟ್ಟು ಇಲ್ಲ ಆಲ್ರೆಡಿ ನಾನು ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಅಕ್ಕಿ ಎಲ್ಲ ಹಾಕಿ ನೀನು ಕೂಗಿಸ್ಬೇಕಷ್ಟೇ. ಅದನ್ನೇನು ಶೇರ್ ಮಾಡಿಲ್ಲ ನಾನು ಮಾಡೋದನ್ನು. ಅಂದೇನೋ ಫುಲ್ಲು ಖುಷಿಯಾಗ್ಬಿಟ್ಟಿದೆ. ಗಾಡಿ ಇಟ್ಕೊಂಡೆಲ್ಲ ಏನು ಮನೆಯೆಲ್ಲ ರೌಂಡ್ಸ್ ಹೊಡಿತಾ ಇದ್ದ. ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಆಗಲೇ ನನಗೆ ಇಲ್ಲಿ ಕುಕ್ಕರು ವಿಜಿಲ್ ಆಗಿತ್ತು. ಸರಿ ಇನ್ನೇನು ಧನುಗೆ ತಿನ್ನಿಸ್ಬಿಡೋಣ, ಅವನಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನಿವಾಗ ಅವ್ನಿಗೆ ತಿನ್ಸೋಣ ಅಂದ್ಬಿಟ್ಟು ಓಪನ್ ಮಾಡಿದೆ. ಚೆನ್ನಾಗಾಗಿತ್ತು, ಉದ್ರುದ್ರಾಗಿ, ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ಸ್ವಲ್ಪ ಜನ ಅದು ಕೈ ಬಂದುಬಿಡುತ್ತೆ ಅದು ಇದು ಅಂತಾರೆ. ಆ ಥರ ಎಲ್ಲ ಏನಿಲ್ಲ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಅದು ನೆಟ್ಟಗೆ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಸ್ವಲ್ಪ ಚಟ್ನಿನೂ ಇತ್ತು. ಸರಿ ಅದ್ರ ಜೊತೆ ನಾನು ತಿಂದ್ಕೊಂಡು ಹಂಗೆ ಧನುಗೂ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು
ಅವನಿಗೂ ಇವಾಗ ಕೂರಿಸ್ಕೊಂಡು ತಿನ್ನಿಸ್ತಾಯಿದ್ದೆ. ತುಂಬಾ ಬಿಸಿ ಇತ್ತು, ಬಿಸಿದು ಅಲ್ಲೇ ಹಾಕ್ಕೊಂಡಿದ್ದೆ ಕುಕ್ಕರ್ ಓಪನ್ ಮಾಡಿದ ತಕ್ಷಣನೇ. ಅವನಿಗೂ ಇವಾಗ ತಿನ್ನಿಸ್ತಾ ಇದ್ದೀನಿ. ಅವನು ಕೂಡ ತಿಂದ, ಚೆನ್ನಾಗಿತ್ತು ಅಂತ ಹೇಳ್ದ, ಸೂಪರ್ ಮಮ್ಮಿ ಅಂತ. ಮತ್ತು ನನಗಿಲ್ಲಿ ತುಂಬಾ ಕೆಲಸ ಇತ್ತು ನೈಟು. ಪಾತ್ರೆ ಎಲ್ಲ ನೆನ್ನೆ ಮಧ್ಯಾಹ್ನನೂ ತೊಳೆದಿರಲಿಲ್ಲ ನಾನು, ಅದಕ್ಕೆ ಎಲ್ಲ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪೂರ್ತಿ ಎಲ್ಲ ತೊಳೆದ್ಬಿಟ್ಟು ನನ್ನ ಡೈಲಿ ರುಟೀನ್ ಹೀಗೆ ಇರುತ್ತೆ. ನೈಟೇ ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಡೇ ಶಿಫ್ಟ್ ಇರೋದ್ರಿಂದ ಅನಂತೂ ಬೆಳಿಗ್ಗೆ ಬೇಗನೆ ಹೋಗ್ತಾರೆ. ಒಂದು 4 o'clock 5 o'clock ಎಲ್ಲ ಹೊರಟೋಗ್ಬಿಡ್ತಾರೆ ಅವ್ರು ಮಾರ್ನಿಂಗು. ಸೊ ನನಗೆ ನಾನು ಎದ್ದೇಳೋದೊಂದು 6 ಗಂಟೆ 6:30 ಆಗುತ್ತೆ. ಸೊ ಬಂದಿದ್ದ ತಕ್ಷಣ ನನಗೆ ತಲೆನೋವು ಬಂದುಬಿಡುತ್ತೆ ನನಗೆ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಆ ಥರ ಎಲ್ಲ ಇಟ್ಕೊಂಡಿದ್ರೆ. ಸೊ ನಾನೇನು ಮಾಡ್ತೀನಿ, ಆಲ್ಮೋಸ್ಟ್ ನಾನು ನೈಟೇ ಎಲ್ಲನೂ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಬಂದ ತಕ್ಷಣ ಏನೋ ಒಂಥರ ಪೀಸ್ಫುಲ್ ಆಗಿರುತ್ತೆ. ಅಡುಗೆ ಮಾಡೋಕ್ಕೂ ಒಂಥರ ಏನೋ ಒಂದು ಜೋಶ್ ಇರುತ್ತೆ. ಅದಕ್ಕೇ ನಾನು ಏನು ಮಾಡ್ತೀನಿ, ಆಲ್ಮೋಸ್ಟ್ ನನ್ನ ಡೈಲಿ ರುಟೀನ್ ಹೀಗೆ ಇರುತ್ತೆ. ನೈಟಲ್ಲೇ ನಾನೆಲ್ಲ ವಾಶ್ ಮಾಡಿ ಇಟ್ಕೊತೀನಿ. ಅದು ಅಲ್ಲದೆ ಸಿಂಕ್ನಲ್ಲಿ ಯಾವತ್ತೂ ನಾವು ಪಾತ್ರೆಗಳನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಅದೆಲ್ಲ ಇಷ್ಟನೇ ಆಗಲ್ಲ, ಲಕ್ಷ್ಮಿ ಒಲಿಯಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ. ಕೆಲವರು ಹೇಗೋ ಗೊತ್ತಿಲ್ಲ, ನಾನು ಅದನ್ನು ಫಾಲೋ ಮಾಡ್ತೀನಿ. ಅನಂತೂ ಕೂಡ ಜ್ಯೂಸರ್ ಏನೋ ತೊಗೊಬಂದಿದ್ರು ಒಂದು ಪ್ಲ್ಯಾಸ್ಟಿಕ್ದು, ದನಗೆ ಅವಾಗವಾಗ ಸ್ವಲ್ಪ ಹಣ್ಣು ಗಿಣ್ಣೆಲ್ಲ ಕೊಡ್ತಾ ಇರ್ತೀವಲ್ಲ, ಅದಕ್ಕೆ ಅವನಿಗೆ ಜ್ಯೂಸ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಬಂದಿದ್ದು. ಚೆನ್ನಾಗೈತಾ, ಇದರಲ್ಲಿ ನಿಂಬೆಹಣ್ಣು ಎಲ್ಲ ಹಿಂಡ್ಬೋದಲ್ವಾ ಅಂತ ಹೇಳ್ತಿದ್ರು. ನಿಮ್ಮನ್ನು ಹಿಂಡ್ಬೋದು ಅಂದೆ. ನಾನು ನಿನ್ನನ್ನು ಹಿಂಡ್ತೀನಿ ಅಂತ ಹೇಳ್ತಾಯಿದ್ರು ಅದರಲ್ಲಿ. ಚೆನ್ನಾಗಿತ್ತು. ಹಂಗೆ ಒಂದು ಸ್ವಲ್ಪ ಮಾತುಕತೆ ಮಾಡಿಕೊಂಡು ಪಾತ್ರೆಗಳನ್ನೂ ಇವಾಗ ತೊಳೆದಾಯಿತು ಎಲ್ಲ. ಇನ್ನೇನಿದ್ರು ಸ್ವಲ್ಪ ಸ್ಟವ್ನ ಕ್ಲೀನ್ ಮಾಡಬೇಕು. ಸ್ಟವ್ನು ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲ್ಕೊಳ್ಳೋದೇ ಆಗಲೇ 9:30 ಆಗಿಬಿಟ್ಟಿದೆ. ನಾವೆಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು ಮಲ್ಕೊಳ್ಳೋದೇ ಲೇಟ್ ಆಗುತ್ತೆ. ಸೊ ಅನಂತೂ ಬೇಗ ಹೋಗ್ಬೇಕಾಗಿರುತ್ತಲ್ವ, ಅದಕ್ಕೇ ಜಾಸ್ತಿ ಏನು ಟಿ ವಿ ನೋಡ್ಕೊಳ್ಳಲ್ಲ. ಜಾಸ್ತಿ ಮಲ್ಕೊಬಿಡ್ತೀವಿ. 9 ಗಂಟೆ 10 ಗಂಟೆ ಅಷ್ಟರಲ್ಲೆಲ್ಲ ಮಲ್ಕೊಬಿಡ್ತಾ ಇದ್ವಿ. ಇವತ್ತು ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ಜಾಸ್ತಿ ಇತ್ತು, ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದು ಲೇಟ್ ಆಯಿತು. ಸರಿ ಅಂದ್ಬಿಟ್ಟು ಇವಾಗೆಲ್ಲ ಆಯಿತು. ಸಿಂಕೆಲ್ಲ ತುಳಿದ್ಬಿಟ್ಟು ಇವಾಗ ನೀಟಾಗಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ಏನಿದ್ರು ಮಲಗೋದೇನೆ ಇವಾಗ. ಓಕೆ, ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ರೆಫರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.